See, this is reverse osmosis. It is very important. This figure is also very important. ಸೊ ಫಸ್ಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ನೋಡ್ಕೊಂಬಿಡೋಣ. ಸೊ ರಿವರ್ಸ್ ಆಸ್ಮೋಸಿಸ್ ಅಂತಂದರೆ ಫಸ್ಟ್ ಹೇಳ್ತೀನಿ ನೋಡಿ. ಇವಾಗ ಇದು ಇದೇ ಥರ ಇರುತ್ತೆ. ದಿಸ್ ಈಸ್ ಅ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ವೇರ್ ಇಟ್ ಅಕರ್ಸ್ ಇನ್ ದಿಸ್ ಚೇಂಬರ್. ಸೊ ಓಕೆನಾ, 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದರಲ್ಲಿ ನಾನೇನು ಡಾರ್ಕ್ ಮಾಡಿದ್ದೀನಲ್ವ ಪೆನ್ನಲ್ಲಿ, ದಿಸ್ ಈಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತಂದರೆ ಇಂಪ್ಯೂರಿಟೀಸು, ಡಿಸಾಲ್ವ್ಡ್ ಸಾಲ್ಟ್ಸು ಎಲ್ಲ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸ್ಮಾಲ್ ವರ್ಟಿಕಲ್ ಸ್ಲಿಟ್ ಬಂದಿದೆ, ದಟ್ ಈಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಪಾಸ್ ಆಗಿಬಿಟ್ಟು ಇಲ್ಲಿ ನಮಗೆ ಕ್ಲಿಯರ್ ವಾಟರ್ ಸಿಗುತ್ತೆ, ದಟ್ ಈಸ್ ಡೈಲ್ಯೂಟೆಡ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ವೆನ್ ಪಾಸಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಮಗೆ ಡೈಲ್ಯೂಟೆಡ್ ಸೊಲ್ಯೂಷನ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಬೋತ್ ಕಂಪಾರ್ಟ್ಮೆಂಟ್ ಹೈಟು ಸೇಮ್ ಇದೆ ಅಲ್ವಾ, ಈ ಕಂಪಾರ್ಟ್ಮೆಂಟ್ ಹೈಟ್ ಸೇಮ್ ಇದೆ, ಬಟ್ ದ ವಾಟರ್ ಆರ್ ದ ಲಿಕ್ವಿಡ್ ವಿಚ್ ಈಸ್ ಇನ್ಸೈಡ್ ದ ಕಂಪಾರ್ಟ್ಮೆಂಟ್ ದೆರ್ ಇಸ್ ಅ ಡಿಫ್ರೆನ್ಸ್ ಇನ್ ಹೈಟ್ ಅಲ್ವಾ. ಇದ್ರ ಹೈಟ್ ಕಡಿಮೆ ಇದೆ, ಇದ್ರ ಹೈಟ್ ಜಾಸ್ತಿ ಇದೆ. ಸೊ ದಿಸ್ ಡಿಫ್ರೆನ್ಸ್ ಇನ್ ಹೈಟ್ ಕ್ರಿಯೇಟ್ಸ್ ಆಸ್ಮಾಟಿಕ್ ಪ್ರೆಷರ್. ಓಕೆನಾ, ಆ ಡಿಫ್ರೆನ್ಸ್ ಇನ್ ಹೈಟ್ ಇತ್ತು ಅಂತಂದ್ರೆ ವಾಟರ್ ಫಿಲ್ಟರ್ ಆಗ್ತಿದೆ ಅಂತ ಅರ್ಥ. ಅಂದರೆ ಇಲ್ಲಿ ದ ಪ್ರೆಷರ್ ಈಸ್ ಇಂಡ್ಯೂಸ್ಡ್, ದ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಇಂಡ್ಯೂಸ್ಡ್ ಟು ಮೇಕ್ ಎ ಪುಷ್ ಟು ದ ವಾಟರ್ ವಿಚ್ ಈಸ್ ಫೋರ್ಸಿಬಲಿ passes through the semi-permeable membrane, leaving behind all the impurities, that is suspended solids, dissolved solids, bacteria, virus in the semi-permeable membrane, and the clear water is passes through the semi-permeable membrane. ಸೊ ಕಾನ್ಸಂಟ್ರೇಟೆಡ್ ಇದು ಡೈಲ್ಯೂಟ್ ಆಗುತ್ತೆ. ಏನಕ್ಕೆ ನಾವಿಲ್ಲಿ ಪ್ರೆಷರ್ ಅಪ್ಲೈ ಮಾಡಬೇಕು ಅಂತಂದರೆ ವಿಚ್ ಫೋರ್ಸಿಬಲಿ ಪಾಸಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಪಾಸ್ ಆಗಲಿಲ್ಲ ಅಂತಂದರೆ ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನಲ್ಲಿ ವಾಟರು pass ಆಗಲ್ಲ, leaving behind the impurities which will not pass through the semi-permeable membrane if pressure is not applied. So the pressure difference is nothing but the osmotic pressure. ಓಕೆನಾ, ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ಮೂಮೆಂಟ್ ಆಫ್ ದ ಪ್ಯೂರ್ ವಾಟರ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂದರೆ ಲಿಕ್ವಿಡ್ ಇದು ಹೈಟ್ ಜಾಸ್ತಿ ಇದೆ. ಸೊ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ದ ಮೆಂಬ್ರೇನ್ ಈಸ್ ಪರ್ಮಿಯಬಲ್ ಟು ವಾಟರ್. ಕರೆಕ್ಟಾ? ಅಂದರೆ ಪರ್ಮಿಯಬಲ್ ವಿಚ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಪರ್ಮಿಟ್ ಟು ಫ್ಲೋ ಟು ಪಾಸ್ ಥ್ರೂ ಅಂತ. ಸೊ ಈ ಮೆಂಬ್ರೇನ್ ಬರೀ ವಾಟರ್ನ ಮಾತ್ರ ಪರ್ಮಿಟ್ ಮಾಡುತ್ತೆ ಪಾಸ್ ಆಗೋದಕ್ಕೆ. ಬೇರೆ ಡಿಸಾಲ್ವ್ ಪಾರ್ಟಿಕಲ್ಸು, ಇಂಪ್ಯೂರಿಟೀಸ್ ಎಲ್ಲ ಇಲ್ಲೇ ಸ್ಟಿಕ್ ಆನ್ ಆಗುತ್ತೆ. ಸೊ ಎ ಡಿಫ್ರೆನ್ಸ್ ಆಫ್ ಹೈಟ್ ಈಸ್ ಅಬ್ಸರ್ವ್ಡ್. ನಾನು ಹೇಳಿದ್ನಲ್ಲ, ಡಿಫ್ರೆನ್ಸ್ ಆಫ್ ಹೈಟ್ ಈಸ್ ಅಬ್ಸರ್ವ್ಡ್ ಬಿಟ್ವೀನ್ ಬೋತ್ ಅ ಕಂಪಾರ್ಟ್ಮೆಂಟ್. ನಾವು ಅದನ್ನು ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಆಮೇಲೆ ಆರ್ ಒ ಇಸ್ ಎ ಪ್ರೋಸೆಸ್ ವಿಚ್ ಅಕ್ಕರ್ಸ್ ವೆನ್ ಯಾವಾಗ ದ ಪ್ರೆಷರ್ ಗ್ರೇಟರ್ ದೆನ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಇನ್ ದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಅವಾಗ ಏನಾಗುತ್ತೆ, ವಾಟರ್ ಈಸ್ ಫೋರ್ಸ್ಡ್ ಟು ಪಾಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಟು ದ ಡೈಲ್ಯೂಟೆಡ್ ಸೊಲ್ಯೂಷನ್ ಆ್ಯಂಡ್ ಸಲ್ಯೂಟ್ಸ್ ಅಂದರೆ ಇಂಪ್ಯೂರಿಟೀಸ್ ಆರ್ ರಿಟೈನ್ಡ್ ಇನ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದೇ ಇದು ಬೇಸಿಕ್ ಪ್ರಿನ್ಸಿಪಲ್, ನೆನಪಿರಲಿ. ದೇರ್ ಈಸ್ ಅ ಪ್ರೆಷರ್ ಈಸ್ ಕ್ರಿಯೇಟೆಡ್ ಇನ್ಸೈಡ್ ದ ಚೇಂಬರ್, ಡಿಫರೆನ್ಸ್ ಇನ್ ಪ್ರೆಷರ್, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ಮೋಟಿಕ್ ಪ್ರೆಷರ್, ಅಂಡ್ ದಟ್ ಮೇಕ್ಸ್ ದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಪಾಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ and becomes diluted solution, leaving behind impurities in the semi permeable membrane. ಇದು ಬೇಸಿಕ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಮೇಲೆ ಆರ್ ಒ ಪ್ರೊಸೆಸ್ ವರ್ಕ್ ಆಗುತ್ತೆ. ಓಕೆನಾ, ಸೊ ಅದೇ ಥರ ನೆಕ್ಸ್ಟು ಫ್ಲಕ್ಸ್. ನಾನು ಹೇಳಿದ್ದೆ, ಫ್ಲಕ್ಸ್ ಅಂತಂದರೆ ಫ್ಲೋ ರೇಟ್. ನಾವೇನು ಟ್ರೀಟ್ಮೆಂಟ್ ಯೂನಿಟ್ಸಲ್ಲಿ ಈ ಸೆಡಿಮೆಂಟೇಷನ್ ಟ್ಯಾಂಕು, ಕಾಗುಲೇಷನ್ ಟ್ಯಾಂಕು, ಏರಿಯೇಷನ್ ಟ್ಯಾಂಕು ಅದರಲ್ಲೆಲ್ಲ ನಾವೇಂತ ಕರಿತೀವಿ, ಡಿಸ್ಚಾರ್ಜ್ ಅಂತ ಕರಿತೀವಿ. ಡಿಸ್ಚಾರ್ಜ್ನ ನಾವು ಫ್ಲೋ ರೇಟ್ ಅದನ್ನು ನಾವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ಮೀಟ್ರ್ ಕ್ಯೂಬ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಮೀಟ್ರ್ ಕ್ಯೂಬ್ ಆಫ್ ವಾಟರು ಡಿಸ್ಚಾರ್ಜ್ ಆಗಿದೆ ಅಂತ ಹೇಳ್ತೀವಿ ಅಲ್ವಾ. ಸೇಮ್ ಅದೇ ಥರನೇ ಇಲ್ಲಿ ನಾವು ಫ್ಲಕ್ಸ್ ಫ್ಲೋ ರೇಟ್ ಎರಡೂ ಒಂದೇ, ಬೇರೆ ಬೇರೆ ಟೆಕ್ನಿಕಲ್ ವರ್ಡಿಂದ ಡಿಫೈನ್ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಯೂನಿಟಲ್ಲಿ, ಅಂದರೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಯೂನಿಟ್ ಅಂತಂದ್ರೆ ನಾನು ಹೇಳಿದೆ ಎಲ್ಲದರಲ್ಲೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಯೂಸ್ ಮಾಡಿಬಿಟ್ಟು ವಾಟರ್ನ ಫಿಲ್ಟರ್ ಮಾಡ್ತೀವಿ ಬೇಸ್ಡ್ ಆನ್ ದಿ ಪೋರ್ ಸೈಜ್ ಪ್ರೆಸೆಂಟ್ ಇನ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನಾವು ಅದನ್ನು ನ್ಯಾನೋ ಫಿಲ್ಟ್ರೇಷನ್, ಅಲ್ಟ್ರಾ ಫಿಲ್ಟ್ರೇಷನ್, ಮೈಕ್ರೋ ಫಿಲ್ಟ್ರೇಷನ್, ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ ಅಂತ ಅಲ್ವಾ. ಸೊ ಇಲ್ಲಿ ಫ್ಲಕ್ಸ್ ಅಂದರೆ ಫ್ಲೋ ರೇಟ್. ಇಲ್ಲಿ ನೋಡ್ರಿ, ಇಟ್ ಡಿಸ್ಕ್ರೈಬ್ಸ್ ಕ್ವಾಂಟಿಟಿ ಆಫ್ ದ ಪರ್ಮಿಯೇಟ್. ನಾನು ಹೇಳಿದ್ದೆ ಅಲ್ಲಿ ಪರ್ಮಿಯೇಟ್ ಅಂತಂದರೆ ಎಫ್ಲುಯೆಂಟ್. ಈ ಟ್ರೀಟ್ಮೆಂಟ್ ಯೂನಿಟ್ಸಲ್ಲಿ ಎಫ್ಲುಯೆಂಟ್ ಅಂತ ಹೆಂಗೆ ಕರಿತೀವಲ್ಲ, ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಟ್ರೀಟ್ ಆಗಿರೋ ವಾಟರ್ ಹೊರಗಡೆ ಬರುತ್ತಲ್ವ, ಅದು ಎಫ್ಲುಯೆಂಟು. ಟ್ರೀಟ್ ಆಗೋದಕ್ಕೆ ನಾವೇನು ಟ್ರೀಟ್ಮೆಂಟ್ ಮಾಡೋದಕ್ಕೆ ವೇಸ್ಟ್ ವಾಟರ್ನ ಒಳಗಡೆ ಕಳಿಸ್ತೀವಲ್ಲ, ಅದು ಇನ್ಫ್ಲುಯೆಂಟು. ಹೊರಗಡೆ ಬರೋ ವಾಟರು, ಟ್ರೀಟ್ ಆಗಿಬಿಟ್ಟು ಬರೋ ವಾಟರು ಎಫ್ಲುಯೆಂಟ್ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಪರ್ಮಿಯಬಲ್ ಮೆಂಬ್ರೇನಿಂದ ಪಾಸ್ ಆಗೋ ವಾಟರ್ನ ನಾವು ಪರ್ಮಿಯೇಟ್ ಅಂತ ಕರಿತೀವಿ. ಸೊ ಕ್ವಾಂಟಿಟಿ ಆಫ್ ದ ಪರ್ಮಿಯೇಟ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಮೆಂಬ್ರೇನ್, ಅಂದರೆ ಥ್ರೂ ದ ಮೆಂಬ್ರೇನ್ ಪರ್ ಯೂನಿಟ್ ಟೈಮ್ ಅಂಡ್ ಆರ್ ಒ ಮೆಂಬ್ರೇನ್ ಏರಿಯಾ, ಅದನ್ನು ನಾವು ಫ್ಲಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಲೀಟರ್ ಪರ್ ಮೀಟರ್ ಸ್ಕ್ವೇರ್ ಪರ್ ಹವರ್ ಅಥವಾ ಗ್ಯಾಲನ್ ಪರ್ ಲೀಟರ್ ಸ್ಕ್ವೇರ್ ಪರ್
ಡೇ. ಒಂದು ಗ್ಯಾಲನ್ಗೆ 3.78 ಲೀಟರ್ಸ್ ಆಫ್ ವಾಟರ್ ಅಂತ. 1 ಗ್ಯಾಲನ್ ಈಸ್ ಈಕ್ವಲ್ಸ್ ಟು 3.78 ಲೀಟರ್ಸ್ ಆಫ್ ವಾಟರ್. ನೀವು ಲೀಟರ್ ಪರ್ ಮೀಟರ್ ಸ್ಕ್ವೇರ್ ಪರ್ ಅವರಲ್ಲಾದರೂ ಎಕ್ಸ್ಪ್ರೆಸ್ ಮಾಡಿರಿ, ಅಥವಾ ಗ್ಯಾಲನ್ ಪರ್ ಫೀಟ್ ಸ್ಕ್ವೇರ್ ಪರ್ ಡೇ ಅಂತನಾದರೂ ಹೇಳಿ. ಓಕೆನಾ, ಗ್ಯಾಲನ್ ಪರ್ ಫೀಟ್ ಸ್ಕ್ವೇರ್ ಪರ್ ಡೇ ಅಂತಂದರೆ ಹೌ ಮೆನಿ ಲೀಟರ್ಸ್ ಆಫ್ ವಾಟರ್ ವಿಚ್ ಪಾಸಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏರಿಯಾ ಎಷ್ಟಿದೆ, 1 ಸ್ಕ್ವೇರ್ ಮೀಟರ್ಗೆ 1 ಸ್ಕ್ವೇರ್ ಮೀಟರ್ ಮೆಂಬ್ರೇನ್ ಏರಿಯಾ ಇತ್ತು ಅಂತಂದರೆ 1 ಅವರ್ಗೆ ಹೌ ಮೆನಿ ಲೀಟರ್ಸ್ ಆಫ್ ವಾಟರ್ ವಿಲ್ ಬಿ ಪಾಸ್ಡ್. ಅದನ್ನು ನಾವು ಫ್ಲಕ್ಸ್ ಅಂತ ಕರಿತೀವಿ, ವಿಚ್ ಈಸ್ ನಥಿಂಗ್ ಬಟ್ ಫ್ಲೋ ರೇಟ್. ದ ಕ್ವಾಂಟಿಟಿ ಆಫ್ ದ ಪರ್ಮಿಯೇಟ್ ಅಂದರೆ ಎಫ್ಲುಯೆಂಟ್, ಪರ್ಮಿಯೇಟ್ ವಿಚ್ ಪಾಸಸ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಪರ್ ಯೂನಿಟ್ ಟೈಮ್. ಓಕೆನಾ, ಸೊ ಇಲ್ಲಿ ನೋಡಿ JV which is represented by the formula JV equals QP/S. JV ಅಂತಂದರೆ ಫ್ಲಕ್ಸ್, ಪರ್ಮಿಯೇಟ್ ಫ್ಲಕ್ಸ್. ಎಸ್ ಅಂತಂದರೆ ಏರಿಯಾ ಆಫ್ ದ ಮೆಂಬ್ರೇನ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏರಿಯಾ ಎಷ್ಟು ಪ್ರೊವೈಡ್ ಮಾಡಿದ್ದೀರಾ ನೀವು ಅಂತ. QP ಅಂತಂದರೆ ಪರ್ಮಿಯೇಟ್ ಫ್ಲೋ ರೇಟ್ ಅಂತಂದರೆ ಎಷ್ಟು ಲೀಟರ್ಸ್ ಆಫ್ ವಾಟರು ಹೊರಗಡೆ ಹೋಗ್ತಾ ಇದೆ, ಪರ್ಮಿಯೇಟ್ ಫ್ಲೋ ರೇಟ್. ಓಕೆನಾ, ಅದೇ ಥರ ನೆಕ್ಸ್ಟ್ ಸಾಲ್ಟ್ ಪಾಸೇಜ್. ಇದೆಲ್ಲ ಇಂಪಾರ್ಟೆಂಟ್. ರಿವರ್ಸ್ ಆಸ್ಮೋಸಿಸ್ ಕೇಳಿದ್ರೆ ಇದೆಲ್ಲ ಬರೀಬೇಕು. ಸಾಲ್ಟ್ ಪಾಸೇಜ್. ಓಕೆ, ಸಾಲ್ಟ್ ಪಾಸೇಜ್ ಅಂತಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನಲ್ಲಿ ಅಲಾಂಗ್ ವಿತ್ ದ ವಾಟರ್ ಎಷ್ಟು ಡಿಸಾಲ್ವ್ಡ್ ಸಾಲ್ಟ್ಸ್ ಆಗಿರ್ಬೋದು, ಡಿಸಾಲ್ವ್ಡ್ ಸಾಲ್ಟ್ಸ್, ಸಸ್ಪೆಂಡೆಡ್ ಸಾಲ್ಟ್ಸ್, ಇವೆಲ್ಲ ಇಂಪ್ಯೂರಿಟೀಸ್. ಇವು ವಾಟರಲ್ಲಿರೋ ಇಂಪ್ಯೂರಿಟೀಸು. ಈ ಇಂಪ್ಯೂರಿಟೀಸ್ನ ನಾವು ಫಿಲ್ಟರ್ ಮಾಡೋದಕ್ಕೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಯೂಸ್ ಮಾಡ್ತಿದ್ದೀವಿ. ಓಕೆನಾ, ಸೊ ಅಲಾಂಗ್ ವಿತ್ ದ ವಾಟರು ಎಷ್ಟು ಸಾಲ್ಟ್ಸು ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಪಾಸ್ ಆಗಿಬಿಟ್ಟಿದೆ, ಅದನ್ನು ನಾವು ಸಾಲ್ಟ್ ಪಾಸೇಜ್ ಅಂತ ಕರಿತೀವಿ. ಸಪೋಸ್ ಏನಾದರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಬ್ರೇಕ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು, ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ, ಆದ್ರೆ ನೀವು ಅದೇ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ವಾಟರ್ ಜೊತೆಗೆ ಸಮ್ ಇಂಪ್ಯೂರಿಟೀಸ್ ಕೂಡ ಪಾಸ್ ಆಗಿಬಿಡುತ್ತೆ. ಅದನ್ನು ನಾವು ಸಾಲ್ಟ್ ಪಾಸೇಜ್ ಅಂತ ಕರಿತೀವಿ ಅಷ್ಟೇ. ಸೊ ಇಟ್ ಈಸ್ ದ ಅಮೌಂಟ್ ಆಫ್ ದ ಸಾಲ್ಟ್ ಎಕ್ಸ್ಪ್ರೆಸ್ಡ್ ಇನ್, ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಸಾಲ್ಟ್ ಅಂತ ಹೇಳ್ತೀವಿ, ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ದಟ್ ಆರ್ ಪಾಸಿಂಗ್ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಇಲ್ಲಿ ನೋಡಿ, ಲೋಯರ್ ದ ಸಾಲ್ಟ್ ಪಾಸೇಜ್ ಕಡಿಮೆ ಇತ್ತಪ್ಪ ಅಂದರೆ ಏನರ್ಥ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕರೆಕ್ಟಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಿದೆ, ಅದ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂತ. ಲೋಯರ್ ದ ಸಾಲ್ಟೇಜ್ ಬೆಟರ್ ವಿಲ್ ಬಿ ದ ಪರ್ಫಾರ್ಮೆನ್ಸ್, ಸಿಸ್ಟಮ್ ಪರ್ಫಾರ್ಮೆನ್ಸ್. ಸಪೋಸ್ ಹೈಯರ್ ದ ಸಾಲ್ಟ್ ಪಾಸೇಜ್ ಏನರ್ಥ, ಮೆಂಬ್ರೇನ್ ರಿಕ್ವೈರ್ಸ್ ರೀಪ್ಲೇಸ್ಮೆಂಟ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ರಿಕ್ವೈರ್ಸ್ ರೀಪ್ಲೇಸ್ಮೆಂಟ್, ಆರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನಾವು ಪಿರಿಯಾಡಿಕಲಿ ಮೇಂಟೈನ್ ಮಾಡ್ತಿಲ್ಲ, ಕ್ಲೀನ್ ಮಾಡ್ತಿಲ್ಲ ಅಂತ ಅರ್ಥ. ಪ್ರಾಪರಾಗಿ ಕ್ಲೀನ್ ಮಾಡಿರಲಿಲ್ಲ, ಮೇಂಟೈನ್ ಮಾಡಿರಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಸಾಲ್ಟ್ ಪಾಸೇಜ್ ಜಾಸ್ತಿ ಆಗಿಬಿಡುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ, ಸಾಲ್ಟ್ ಪಾಸೇಜ್ ಇನ್ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ವಿಚ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ಸಾಲ್ಟ್ ರಿಜೆಕ್ಷನ್. ಅದೇ ಥರ ಸಾಲ್ಟ್ ರಿಜೆಕ್ಷನ್ ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಸಾಲ್ಟ್ ಪಾಸೇಜ್ ಅಷ್ಟೇ. ಅಂದರೆ ಹೌ ಮಚ್ ಸಾಲ್ಟ್ ವಿಲ್ ಬಿ ರಿಟೈನ್ಡ್ ಇನ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ, ವಿಚ್ ಈಸ್ ಇನ್ ಪರ್ಸೆಂಟೇಜ್. ಅದನ್ನು ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಸೊ ಈ ಸಾಲ್ಟ್ ರಿಜೆಕ್ಷನ್ ಜಾಸ್ತಿ, ಇಫ್ ದ ಸಾಲ್ಟ್ ರಿಜೆಕ್ಷನ್ ವಿಲ್ ಬಿ ಹೈ, ಏನರ್ಥ, ಸಾಲ್ಟ್ ಫುಲ್ ಯಾವುದು ಪಾಸ್ ಆಗಿಲ್ಲ, 100% ಕ್ಲಿಯರ್ ವಾಟರ್ ನಮಗೆ ಸಿಕ್ಕಿದೆ, 100% ಸಾಲ್ಟ್ ರಿಜೆಕ್ಟ್ ಆಗಿದೆ ಅಂತಂದರೆ ಏನರ್ಥ, ಬೆಟರ್ ವಿಲ್ ಬಿ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಪ್ರಾಪರ್ ವರ್ಕ್ ಮಾಡ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಸಾಲ್ಟ್ ರಿಜೆಕ್ಷನ್ ತುಂಬ ಕಡಿಮೆ ಆಗಿದೆ, 90% ಆಫ್ ದ ಸಾಲ್ಟ್ ವಾಟರ್ ಜೊತೆಗೆ ಪಾಸ್ ಆಗಿಬಿಡಿದೆ ಅಂತಂದರೆ ವಾಟ್ ಇಟ್ ಮೀನ್ಸ್, ಮೆಂಬ್ರೇನಲ್ಲಿ ಏನೋ ಹೋಲ್ಸ್ ಆಗಿರ್ಬೋದು, ಅಥವಾ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲೋ ಡ್ಯಾಮೇಜ್ ಆಗಿರ್ಬೋದು, ಅದಕ್ಕೋಸ್ಕರ ಅದು ಸಾಲ್ಟ್ನ ರಿಜೆಕ್ಟ್ ಮಾಡ್ತಿಲ್ಲ, ಎಲ್ಲ ಪಾಸ್ ಆಗ್ತಿದೆ. ಸೊ ದಟ್ ಏನಾಗುತ್ತೆ, ಮೆಂಬ್ರೇನ್ ರಿಕ್ವೈರ್ಸ್ ಕ್ಲೀನ್ ಮಾಡಬೇಕು, ಅಥವಾ ಡ್ಯಾಮೇಜ್ ಆಗಿತ್ತು ಅಂದರೆ ನಾವು ಅದನ್ನು ಆ ಮೆಂಬ್ರೇನ್ನ ತೆಗೆದ್ಬಿಟ್ಟು ಬೇರೆ ಹೊಸ ಮೆಂಬ್ರೇನ್ನ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಪ್ಲೇಸ್ ಮಾಡಬೇಕು. ಓಕೆನಾ, ಸೊ ಸಾಲ್ಟ್ ರಿಜೆಕ್ಷನ್ ಇನ್ ಪರ್ಸೆಂಟೇಜ್, ಸಾಲ್ಟ್ ಪಾಸೇಜ್ನ ಪರ್ಸೆಂಟೇಜಲ್ಲಿ ಹೇಳ್ತೀವಿ, ಸಾಲ್ಟ್ ರಿಜೆಕ್ಷನ್ನು ಪರ್ಸೆಂಟೇಜಲ್ಲೇ ಹೇಳ್ತೀವಿ. ಸೊ ಸಾಲ್ಟ್ ರಿಜೆಕ್ಷನ್ ಈಕ್ವಲ್ಸ್ ಕಂಡಕ್ಟಿವಿಟಿ ಆಫ್ ದ ಫೀಡ್ ವಾಟರ್. ಎಷ್ಟು ಫೀಡ್ ವಾಟರ್ ಅಂತಂದರೆ ಇನ್ಫ್ಲೂಯೆಂಟ್, ಅದೇ ಇಲ್ಲಿ ಇದರಲ್ಲಿದೆ ಅಲ್ಲ, ಈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಅದೇ ಫೀಡ್ ವಾಟರ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಗೆ ಎಷ್ಟು ವಾಟರ್ನ ಫೀಡ್ ಮಾಡ್ತಿದ್ದೀರಾ ಅಂತ. ಸೊ ಫೀಡ್ ವಾಟರ್ ಇಂಟು ಕಂಡಕ್ಟಿವಿಟಿ ಆಫ್ ದ ಪರ್ಮಿಯೇಟ್ ವಾಟರ್ ಅಂತಂದರೆ ಇಲ್ಲಿಂದ ಸೆಮಿ ಪರ್ಮಿಯಬಲಿಂದ ಪಾಸ್ ಆಗಿ ಬರುತ್ತಲ್ಲ, ಅದು ಪರ್ಮಿಯೇಟ್ ವಾಟರ್, ಡಿವೈಡೆಡ್ ಬೈ ಕಂಡಕ್ಟಿವಿಟಿ ಆಫ್ ದ ಫೀಡ್ ಇಂಟು 100 ಮಾಡಿದರೆ ನಮಗೆ ಸಾಲ್ಟ್ ರಿಜೆಕ್ಷನ್ ಸಿಗುತ್ತೆ. ಸಾಲ್ಟ್ ಪಾಸೇಜ್ ಅಂತಂದರೆ ಎಷ್ಟು ಇಂಪ್ಯೂರಿಟೀಸು ವಾಟರ್ ಜೊತೆ ಪಾಸ್ ಆಗಿದೆ, ಸಾಲ್ಟ್ ರಿಜೆಕ್ಷನ್ ಅಂತಂದರೆ ಎಷ್ಟು ಇಂಪ್ಯೂರಿಟೀಸು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೇಲೆ ರಿಟೈನ್ ಆಗಿದೆ. ಬರೀ ಕ್ಲಿಯರ್ ವಾಟರ್ ಅಷ್ಟೇ ಪಾಸ್ ಆಗಿರುತ್ತಲ್ಲ, ಎಲ್ಲ ಇಂಪ್ಯೂರಿಟೀಸ್ನ ಬಿಟ್ಟು, ಅದು ಸಾಲ್ಟ್ ರಿಜೆಕ್ಷನ್. ಸೊ ಹೈಯರ್ ದ ಸಾಲ್ಟ್ ರಿಜೆಕ್ಷನ್ ಏನು, ಬೆಟರ್ ವಿಲ್ ಬಿ ದ ಸಿಸ್ಟಮ್ ಪರ್ಫಾರ್ಮೆನ್ಸ್. ಅದೇ ಲೋ ರಿಜೆಕ್ಷನ್ ಇತ್ತು ಅಂತಂದರೆ ಮೆಂಬ್ರೇನ್ ರಿಕ್ವೈರ್ಸ್ ಕ್ಲೀನಿಂಗ್ ಅಥವಾ ರೀಪ್ಲೇಸ್ಮೆಂಟ್. ಸೊ ಅದೇ ಥರ ಕಾನ್ಸಂಟ್ರೇಷನ್ ಫ್ಯಾಕ್ಟರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್
the more water you recover as permeate, the more concentrated salts and contaminants you collect in the concentrate system, concentrate stream. ಅಂದರೆ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಅಂತಂದರೆ ಇದೆ. ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತಪ್ಪ ಅಂತಂದರೆ, ಇಲ್ಲಿ ಕಾನ್ಸಂಟ್ರೇಷನ್ ಯಾವಾಗಲೂ ಜಾಸ್ತಿನೇ ಇತ್ತು ಅಂತಂದರೆ ಏನರ್ಥ, ಸಾಲ್ಟ್ ರಿಜೆಕ್ಷನ್ ಇಲ್ಲಿ ಜಾಸ್ತಿ ಆಗ್ತಿದೆ, ಬರೀ ಕ್ಲಿಯರ್ ವಾಟರ್ ಮಾತ್ರ ಹೋಗ್ತಿದೆ ಅಂತ ಅರ್ಥ. ದ ಮೋರ್ ಕ್ಲಿಯರ್ ವಾಟರ್ ಅಥವಾ ದ ಮೋರ್ clear permeate you get in the dilute solution, what it indicates, the more concentrated salts will be remained in the semi permeable membrane. ಅದನ್ನ ನಾವು ಕಾನ್ಸಂಟ್ರೇಟೆಡ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಅದೇನಾಗುತ್ತೆ, ಎಲ್ಲ ಸಾಲ್ಟ್ಸು ಇಂಪ್ಯೂರಿಟೀಸ್ ಎಲ್ಲ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನಲ್ಲಿ ರಿಟರ್ನ್ ಆಗಿರೋದು ಏನು ಮಾಡುತ್ತೆ, ವಿಚ್ ವಿಲ್ ಫಾರ್ಮ್ ದಿ ಸ್ಕೇಲ್ ಫಾರ್ಮೇಷನ್ ಆನ್ ದಿ ಸರ್ಫೇಸ್ ಆಫ್ ದಿ ಮೆಂಬ್ರೇನ್ ವೆನ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಈಸ್ ಟು ಹೈ. ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಜಾಸ್ತಿ ಆಯಿತು, ನೀವಿನ್ನು ಅದೇ ನಾನು ಹೇಳಿದೆ, ಪಿರಿಯಾಡಿಕಲಿ ಕ್ಲೀನ್ ಮಾಡಬೇಕು ಫಾರ್ 2 minutes ಅಥವಾ ಫಾರ್ 5 minutes ಒನ್ಸ್ ಅದನ್ನು ಕ್ಲೀನ್ ಮಾಡಬೇಕು. ಏಕೆ ಅಂತಂದರೆ ಎಲ್ಲ ಅಲ್ಲಿ ಪೋರ್ಸಲ್ಲಿ ಸಾಲ್ಟ್ಸ್ ಡೆಪಾಸಿಟ್ ಆಗಿತ್ತು ಅಂತಂದರೆ ಅದು ವಿಚ್ ವಿಲ್ ನಾಟ್ ಅಲೋ ದ ಫರ್ದರ್ ವಾಟರ್ ಟು ಫ್ಲೋ ಥ್ರೂ ಅಲ್ವಾ. ಸೊ ಅಲ್ಲೆಲ್ಲ ಡೆಪಾಸಿಟ್ ಆಗಿರೋ ವಾಟರ್ನ ನೀವು ಪಿರಿಯಾಡಿಕಲಿ ಕ್ಲೀನ್ ಮಾಡಬೇಕು. ಸಪೋಸ್ ಪಿರಿಯಾಡಿಕಲಿ ಕ್ಲೀನ್ ಮಾಡಿಲ್ಲ ಅಂದರೆ ವಾಟ್ ಹ್ಯಾಪನ್, ಸ್ಕೇಲಿಂಗ್ ಫಾರ್ಮೇಷನ್ ಆಗಿಬಿಡುತ್ತೆ, ವಿಚ್ ಫಾರ್ಮ್ಸ್ ದಿ ಸ್ಕೇಲಿಂಗ್ ಫಾರ್ಮೇಷನ್ ಆನ್ ದಿ ಸರ್ಫೇಸ್ ಆಫ್ ದಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಅದನ್ನು ನಾವು ಯಾವಾಗ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಜಾಸ್ತಿ ಆದಾಗ, ವೆನ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಈಸ್ ಟು ಹೈ, when will be the concentration factor will be too high, when the water completely passes through the semi permeable membrane leaving behind all the salt rejection ಜಾಸ್ತಿ ಆಯಿತು ಅಂತಂದರೆ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಪಿರಿಯಾಡಿಕಲಿ ಕ್ಲೀನಿಂಗ್ ಮಾಡಿಲ್ಲ ಅಂದರೂ ಕೂಡ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಜಾಸ್ತಿ ಆದಾಗ ವಿಚ್ ಲೀಡ್ಸ್ ಟು ಸ್ಕೇಲಿಂಗ್ ಫಾರ್ಮೇಷನ್. ಓಕೆನಾ, ದಿಸ್ ಈಸ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್. ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದರೆ ಇಂಪ್ಯೂರಿಟೀಸ್ ಇರೋ ಸೊಲ್ಯೂಷನ್ನ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ ಅಷ್ಟೇ. ಓಕೆನಾ.